ಹಲೋ ಮಕ್ಳೇ, ನಾನು ವ್ಯಾಕರಣ ಹೀರೋಸ್ ಬಗ್ಗೆ ಹೇಳುತ್ತಿದ್ದೇನೆ. ಸಿಂಪಲ್ ಆಗಿ ಹೇಳ್ತೀನಿ. ವ್ಯಾಕರಣದ ವಿಶ್ವದಲ್ಲಿ ಬದಲಾಗದ ವರ್ಡ್ಸ್ಗಳಿಗೆ ಹೆಸರೇ ಅವ್ಯಯ. ಅವ್ಯಯದಲ್ಲಿ ಯಾವ ಯಾವ ವಿಧಗಳಿವೆ? ಅವ್ಯಯದಲ್ಲಿ 10 ವಿಧಗಳು. ಹೌದಾ? ಮೊದಲನೆಯದು ಸಾಮಾನ್ಯಾವ್ಯಯ. ಇದರಲ್ಲಿ ಚೆನ್ನಾಗಿ, ನೆಟ್ಟಗೆ, ತಟ್ಟನೆ ಇವುಗಳು ಬರುತ್ತವೆ. ಧಗಧಗ, ತಟತಟ, ರೊಯ್ಯನೆ, ಸುಯ್ಯನೆ ಇವೆಲ್ಲ. ಇವು ಅನುಕರಣಾವ್ಯಯ. ಉಂಟು, ಬೇಕು, ಬೇಡ, ಅಲ್ಲ, ಹೌದು ಇವೆಲ್ಲ ಕ್ರಿಯಾರ್ಥಕಾವ್ಯಯ. ಉ, ಮತ್ತು ಅಥವಾ ಆದ್ದರಿಂದ ಇವೆಲ್ಲ. ಸಂಬಂಧಾರ್ಥಕಾವ್ಯಯ. ಮಾಡಿ, ತಿಂದು ಇವೆಲ್ಲ. ಕೃದಂತಾವ್ಯಯ. ಎಲೋ, ಎಲ, ಎಲೆ ಇವುಗಳು ಸಂಬೋಧಕಾವ್ಯಯ. ಹಾಗಾದ್ರೆ ಬಂದನೆ, ಹೋದರೆ ಇವು. ಇವುಗಳು ಪ್ರಶ್ನಾರ್ಥಕಾವ್ಯಯ. ಹಾಗಾದ್ರೆ ಅದೇ ನಾನೇ ಇವುಗಳಂತೆ. ಅವಧಾರಣಾರ್ಥಕಾವ್ಯಯಗಳು. ಒಲ್ ಇವುಗಳಂತೆ. ತದ್ದಿತಾಂತಾವ್ಯಯಗಳು. ಆಹಾ, ಓ, ಹೋ, ಹೋ, ಆ. ಭಾವಸೂಚಕಾವ್ಯಯಗಳು. ಹಾಗಾದ್ರೆ 10 ಅವ್ಯಯಗಳು ಯಾವುದು ಅಂತ ಅರ್ಥ ಆಯ್ತಾ? ಸಾಮಾನ್ಯವ್ಯಯ ಚೆನ್ನಾಗಿ, ನೆಟ್ಟಗೆ, ತಟ್ಟನೆ. ಅನುಕರಣಾವ್ಯಯ ಧಗಧಗ, ತಟತಟ, ರೊಯ್ಯನೆ, ಸ್ವೀಯನೆ. ಭಾವಸೂಚಕಾವ್ಯಯ ಆಹಾ, ಓಹೋ, ಹೋಹೋ, ಅಹ್. ಕ್ರಿಯಾರ್ಥಕಾವ್ಯಯ ಉಂಟು, ಬೇಕು, ಬೇಡ, ಅಲ್ಲ, ಅಹುದು. ಸಂಬಂಧಾರ್ಥಕಾವ್ಯಯ ಉ, ಮತ್ತು ಅಥವಾ ಆದ್ದರಿಂದ. ಕೃದಂತಾವ್ಯಯ ಮಾಡಿ, ತಿಂದು. ತದ್ದಿತಾಂತ ಅಂತೆ, ವೊಲ್, ಬೋಲು. ಅವಧಾರಣಾರ್ಥಕಾವ್ಯಯ ಅದೇ ನಾನೇ. ಸಂಬೋಧಕಾವ್ಯಯ ಎಲೋ, ಎಲ, ಎಲೆ. ಪ್ರಶ್ನಾರ್ಥಕಾವ್ಯಯ ಬಂಧನೆ, ಹೋದರೆ. ಈ ಮಾಹಿತಿ ನಿಮ್ಗಿಷ್ಟ ಆಯ್ತಾ? ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಮರೀದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.